ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ, ಬಾಂಡ್ ಹಗರಣ, ವಂಚಕ ಕಂಪನಿಗಳು, ದ್ರೋಹಿ ಪಕ್ಷಗಳು. ಈ ಸರಣಿಯ ಕೊನೆಯ ಕಂತಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಸಹದೇಶವಾಸಿಗಳೇ, ಬಂಧುಗಳೇ, ಕಳೆದ 11 ಸಂಚಿಕೆಗಳಿಂದ ನಾವು ಚರ್ಚೆ ಮಾಡ್ತಿರೋದು ಈ ದೇಶ ಎಂಥ ಅಧೋಗತಿಯನ್ನು ತಲುಪಿದೆ, ಇದು ಹೀಗೆ ಮುಂದುವರೆದರೆ ಈ ದೇಶದ ಭವಿಷ್ಯವೇನು ಅನ್ನುವಂತಹ ಒಂದು ಗಂಭೀರ ಪ್ರಶ್ನೆ. ಇದು ಒಂದು ಪಕ್ಷವನ್ನು ದೂರುವ ಪ್ರಶ್ನೆಯೂ ಅಲ್ಲ, ಕೆಲವು ಕಂಪನಿಗಳನ್ನು ದೂರುವ ಪ್ರಶ್ನೆಯೂ ಅಲ್ಲ. ಒಟ್ಟಾರೆ ಈ ವ್ಯವಸ್ಥೆ ಪ್ರಜಾತಂತ್ರದಿಂದ ಎಷ್ಟು ದೂರ ಹೋಗಿದೆ. ಪ್ರಜಾತಂತ್ರ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಿರುವಂತಹ ಸಂದರ್ಭದಲ್ಲಿ ಸಾರಾಂಶದಲ್ಲಿ ಈ ಚುನಾವಣಾ ಬಾಂಡ್ ಹಗರಣ ಹೇಳೋದೇನಪ್ಪ ಅಂದರೆ, ಕಾರ್ಪೊರೇಟ್ ಕಂಪನಿಗಳಿಂದ ಕಾರ್ಪೊರೇಟ್ ಕಂಪನಿಗಳಿಗಾಗಿ ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ ಇರುವಂತಹ ಒಂದು ಕಾರ್ಪೊರೇಟೋಕ್ರಸಿ, ಡೆಮಾಕ್ರಸಿ ಅಲ್ಲ, ಒಂದು ಕಾರ್ಪೊರೇಟೋಕ್ರಸಿಯಾಗಿ ಈ ದೇಶ ಬದಲಾಗ್ತಿರುವಂಥ ಉದಾಹರಣೆಗಳನ್ನಷ್ಟೇ ಈ ಚುನಾವಣಾ ಬಾಂಡ್ ಹೇಳುತ್ತೆ. ಹಾಗೆ ನೋಡಿದ್ರೆ ಚುನಾವಣಾ ಬಾಂಡ್ ತನ್ನಂತೆ ತಾನೇ ಒಂದು ಹೊಸ ವಿದ್ಯಮಾನವಲ್ಲ. ಈ ದೇಶದಲ್ಲಿ ಆಳುವ ರಾಜಕೀಯ ಪಕ್ಷಗಳಿಗೆ ಹಣವನ್ನು ಕೊಡುವಂಥದ್ದು, ಕೆಲವು ಸಮಾಜವಾದಿ ಹಿನ್ನೆಲೆಯ ಕಮ್ಯುನಿಸ್ಟ್ ಪಕ್ಷಗಳನ್ನು ಹೊರತುಪಡಿಸಿದ್ರೆ ಈ ಹಿಂದಿನ ದಿನಗಳಲ್ಲಿ ಇತರ ಎಲ್ಲ ಪಕ್ಷಗಳಿಗೆ ದೊಡ್ಡ ದೊಡ್ಡ ಉದ್ಯಮಪತಿಗಳು, ದೊಡ್ಡ ದೊಡ್ಡ ಭೂಮಾಲೀಕರು, ದೊಡ್ಡ ದೊಡ್ಡ ವರ್ತಕರು, ಅವರು ಕೊಡುವ ಹಣದಿಂದಲೇ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಚುನಾವಣೆ ನಡೆಯುತ್ತೆ. ಹಣ ಕೊಟ್ಟವರು ಯಾವತ್ತಿಗೂ ಕೂಡ ಸುಮ್ಮನೆ ಕೂರೋದಿಲ್ಲ. 1 ಕೋಟಿ ರೂಪಾಯಿ ಒಬ್ಬ ಕಂಪನಿಯವನು ಇನ್ವೆಸ್ಟ್ ಮಾಡ್ತಾನೆ ಅಂತಂದರೆ ಅದಕ್ಕೆ 10 ಕೋಟಿ ರೂಪಾಯಿ ಲಾಭವನ್ನು ನಿರೀಕ್ಷೆ ಇಟ್ಕೊಂಡೇ ಇನ್ವೆಸ್ಟ್ ಮಾಡ್ತಾನೆ. ಸೊ ಹೀಗಾಗಿ ನಮ್ಮ ದೇಶದ ಒಟ್ಟಾರೆ ಚುನಾವಣೆ ವ್ಯವಸ್ಥೆನಲ್ಲೇ ಚುನಾವಣೆಯು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗಿ, ಅಂದರೆ ಆಳುವ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಬಡವರ ಪಕ್ಷ ಇರ್ಬೋದು, ಭೂಮಾಲೀಕರ ಪಕ್ಷ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಹತ್ರ ಹಣ ಇಲ್ಲ ಅಂದರೂ ಕೂಡ ತಮ್ಮ ಸಿದ್ಧಾಂತ ಮತ್ತು ಯೋಜನೆ ಹಾಗೂ ಪ್ರೋಗ್ರಾಮ್ಗಳನ್ನು ಆಧರಿಸಿ ಜನರನ್ನು ತಲುಪುವ, ಜನರನ್ನು ಗೆಲ್ಲುವ ಸಮಾನವಾದಂಥ ಭೂಮಿಕೆ ಇದ್ದರೆ ಮಾತ್ರ ಅದು ಪ್ರಜಾತಂತ್ರ. ಯಾವಾಗ ಹಣ ತನ್ನ ಪ್ರಭಾವವನ್ನು ಹೇರುತ್ತೆ ಪ್ರಚಾರದಲ್ಲಿ, ಜನರನ್ನು ಪ್ರಭಾವಿಸುವಲ್ಲಿ, ಹಾಗೂ ಅಂತಿಮವಾಗಿ ಮೊದಲ ಚುನಾವಣೆಯಿಂದಲೂ ಗೊತ್ತಿರೋ ಹಾಗೆ ಹಣ ಕೊಟ್ಟು ಜನರ ಮತಗಳನ್ನು ಖರೀದಿ ಮಾಡುವುದರಲ್ಲಿ, ಹಾಗೂ ಮತದ ಮತ್ತು ಪ್ರಜಾತಂತ್ರದಲ್ಲಿ ಪ್ರಜೆಯ ಪಾತ್ರದ ಬಗ್ಗೆ ಅರಿವೇ ಇಲ್ಲದಂತೆ ಶಾಶ್ವತವಾಗಿ ಈ ದೇಶದ ಮತದಾರರನ್ನು ಭ್ರಷ್ಟಗೊಳಿಸುವ ಒಂದು ಉದ್ಯಮವಾಗಿಯೂ ಕೂಡ ಇವತ್ತಿನ ಈ ದೇಶದ ಚುನಾವಣಾ ವ್ಯವಸ್ಥೆ ಮೊದಲಿಂದಲೂ ನಡ್ಕೊಂಬರ್ತಾ ಇದೆ. ಅದರಲ್ಲೂ 1991ರ ನಂತರ ಏನು ಈ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂತ ಶುರುವಾಗಿ ನಮ್ಮ ದೇಶದ ಒಟ್ಟಾರೆ ಸಂಪತ್ತೆಲ್ಲವನ್ನೂ ಕೂಡ ಸರ್ಕಾರವೇ ಮುಂದೆ ನಿಂತು ಖಾಸಗಿನವ್ರಿಗೆ ಪರಭಾರೆ ಮಾಡಬೇಕು ಅನ್ನೋ ಆರ್ಥಿಕ ನೀತಿ ಶುರುವಾದ ಮೇಲೆ ಆಡಳಿತಾರೂಢ ಸರ್ಕಾರದ ಮೇಲೆ ವಿಶೇಷವಾದಂಥ ವಶೀಲಿಯನ್ನು ತಂದು, ಒತ್ತಡವನ್ನು ತಂದು, ಆಮಿಷವನ್ನು ಕೊಟ್ಟು, ಹಣವನ್ನು ಕೊಟ್ಟು ತಮಗೆ ಬೇಕಾದಂತೆ ನೀತಿಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ. ಯಾಕಂದರೆ ಈ ಹಿಂದೆ ಹಲವಾರು ಕ್ಷೇತ್ರಗಳಲ್ಲಿ ಖಾಸಗಿನವ್ರಿಗೆ ಅವಕಾಶ ಇರಲಿಲ್ಲ. ಹೀಗಾಗಿ ನಮಗೆ ಕೊಡಿ ಅವಕಾಶ ಅನ್ನುವ ಸಾಧ್ಯತೆಯೇ ಇರಲಿಲ್ಲ. 91 ಆದ ನಂತರ ನಿಮ್ಮ ಗಣಿಗಾರಿಕೆಯಲ್ಲಿರ್ಬೋದು, ಪೆಟ್ರೋಲಿಯಂನಲ್ಲಿರ್ಬೋದು, ಸ್ಪೆಕ್ಟ್ರಮ್ನಲ್ಲಿರ್ಬೋದು, ಔಷಧ ಕ್ಷೇತ್ರದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಖಾಸಗಿನವ್ರಿಗೆ ಅವಕಾಶ ಸಿಗ್ತಿದ್ದಂತೆಯೇ ಸರ್ಕಾರದಲ್ಲಿ ಇರೋರಿಗೆ ಹಣವನ್ನು ಕೊಟ್ಟು ಅದನ್ನು ಖರೀದಿ ಮಾಡುವಂಥದ್ದು. ಅದಕ್ಕೆ 2000 ಇಸ್ವಿ ನಂತರ ಒಂದು ತುಂಬ ಒಳ್ಳೆಯ ಹೆಸರನ್ನು ಕೂಡ ಇಟ್ಟರು, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, PPP ಯೋಜನೆಗಳು ಅಂತೇಳಿ ಮಹಾನ್ ಭ್ರಷ್ಟಾಚಾರದ ಗಂಗೋತ್ರಿಗಳಾದವು. ಹೀಗಾಗಿ ನಿಧಾನಕ್ಕೆ ಯಾವ ಪಕ್ಷಗಳಿಗೆ ಹೆಚ್ಚು ಖರ್ಚು ಮಾಡಬಹುದೋ, ತಾಕತ್ತಿದೆಯೋ ಆ ಪಕ್ಷಗಳೇ ಈ ದೇಶದ ಪ್ರಜಾತಂತ್ರವನ್ನು ಕೂಡ ಖರೀದಿ ಮಾಡುವ ಸಾಮರ್ಥ್ಯವನ್ನು ಪಡ್ಕೊಂಡು, ಇನ್ಫ್ಯಾಕ್ಟ್ 2008ರಲ್ಲೇ ಈ ದೇಶದಲ್ಲಿ ನಡೆದಂಥ ಚುನಾವಣೆ ಬಗ್ಗೆ ಅಧ್ಯಯನ ಮಾಡಿದಂಥ ಅವತ್ತಿನ ಒಬ್ಬರು ಪ್ರೊಫೆಸರ್ ಅಮಿತ್ ಬಾದುರು ಇನ್ನವರು ಹೇಳಿದ್ದೇನಪ್ಪ ಅಂದರೆ, ಕರ್ನಾಟಕದಲ್ಲಿ ಆಗ ನಡೆದಂಥ ಶಾಸನಸಭಾ ಚುನಾವಣೆಯನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಶಾಸನಸಭಾ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕೆ 20 ಕೋಟಿ ರೂಪಾಯಿ ಬೇಕು, ಘನತೆಯಿಂದ ಸೋಲಕ್ಕೆ 10 ಕೋಟಿ ರೂಪಾಯಿ ಬೇಕು ಅಂತ ಅಂದ್ಬಿಟ್ಟು ಅಧ್ಯಯನ ಮಾಡಿ ಹೇಳಿದ್ರು ಅವರು. ಅಂದರೆ ಆ ಪ್ರಮಾಣದಲ್ಲಿ ಚುನಾವಣೆ ಎನ್ನುವಂಥದ್ದು ಸಮತಟ್ಟಾದ ಪ್ರದೇಶವಾಗಿ ಉಳಿಲೇ ಇಲ್ಲ. ಹಣವಿದ್ದವರು ಮಾತ್ರ ಸ್ಪರ್ಧಿಸ್ಬೋದು, ಜಾಸ್ತಿ ಹಣವಿದ್ದವರು ಮಾತ್ರ ಗೆಲ್ಬೋದು. ಆ ಹಣ ಯಾರಿಗೆ ಬರುತ್ತೆ?
ಯಾರಿಗಾಗಲೇ ಧನಿಕರಾಗಿದ್ದಾರೆ, ಕುಬೇರರಾಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ ಅವ್ರು ಮಾತ್ರ ಹಣ ಕೊಡೋಕ್ಕೆ ಸಾಧ್ಯ. ಒಂದು ಸತಿ ಅವ್ರು ಹಣ ಕೊಡ್ತಾರೆ ಅಂತಂದರೆ ಅವ್ರಿಗೆ ತಕ್ಕಂತೆಯೇ ನೀತಿಗಳನ್ನು ಕೂಡ ಬದಲಾವಣೆ ಮಾಡಬೇಕು. ಇದು ನಡ್ಕೊಂಡೇ ಬಂದಿದೆ. ಇದಕ್ಕೆ ಬೇಕಾಗಿರುವ ಪುರಾವೆಗಳನ್ನು ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆ ತುಂಬ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದೆ. ಉದ್ದಿಮೆ ಸಂಸ್ಥೆಗಳು, ಉದ್ಯಮಿಗಳು ಎಲೆಕ್ಟ್ರಲ್ ಫಂಡಿಂಗ್, ಚುನಾವಣೆಗೆ ಹಣಕಾಸು ದೇಣಿಗೆಯನ್ನು ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆ ಬಂದಾಗ ಕಾರ್ಪೊರೇಟ್ಗಳು ಹಣ ಕೊಡ್ತಾನೆ ಬಂದರು. ಆದರೆ ಅವ್ರಿಗೊಂದು ಆತಂಕವಿತ್ತು, ಒಂದು ಪಕ್ಷಕ್ಕೆ ನಾವು ಹಣ ಕೊಟ್ಟರೆ ಮತ್ತೊಂದು ಪಕ್ಷ ನಮ್ಮ ಮೇಲೆ ಬೇರೊಂದು ರಾಜ್ಯದಲ್ಲಿ ಹಾಗೆ ಸಾಧಿಸ್ಬೋದು. ಹೀಗಾಗಿ ನಾವು ಹಣ ಕೊಡೋಕ್ಕೆ ರೆಡಿ ಇದ್ದೀವಿ, ಆದರೆ ನಾವು ಯಾರು ಹಣ ಕೊಟ್ವಿ ಅನ್ನೋದು ಗೊತ್ತಾಗದೇ ಇರುವಂಥ ವ್ಯವಸ್ಥೆ ಬೇಕು ಅಂಥೇಳಿ ಅದಕ್ಕೇನು ಮಾಡ್ತಿದ್ರು, 2010 ನಂತರದಲ್ಲಿ ಟ್ರಸ್ಟ್ಗಳನ್ನ ಫಾರ್ಮ್ ಮಾಡಿಕೊಂಡ್ರು. ಪ್ರುಡೆಂಟ್ ಟ್ರಸ್ಟ್ ಅಂತ ಇದೆ, ಇತ್ಯಾದಿ ಹಲವು ಟ್ರಸ್ಟ್ಗಳು. ಆ ಟ್ರಸ್ಟ್ಗಳಿಗೆ ದುಡ್ಡು ಕೊಡೋದು, ಆ ಟ್ರಸ್ಟ್ನವರು ಬೇರೆ ಬೇರೆ ಪಕ್ಷಗಳಿಗೆ ಹಣ ಕೊಡೋದು. ಸೊ ಯಾವ ಕಂಪನಿಯ ದುಡ್ಡು ಯಾವ ಪಕ್ಷಕ್ಕೆ ಹೋಯಿತು ಅನ್ನೋದು ಸಾಮಾನ್ಯವಾಗಿ ಗೊತ್ತಾಗಲ್ಲ. ಅದನ್ನು ಬಿಟ್ಟರೆ ನಗದನ್ನೇ ಬೇಕಾಗಿರೋ ಪಕ್ಷಗಳಿಗೆ ಕೊಡೋದು. ಸೊ ಒಂದು ಪಕ್ಷಕ್ಕೆ ಒಂದಷ್ಟು ಕೋಟಿ ನಗದುಗಳನ್ನು ಕೊಟ್ಟರೆ ಮತ್ತೊಂದು ಪಕ್ಷಕ್ಕೆ ಕೊಟ್ಟೆ ಅಂತೇನು ಇನ್ನೊಂದು ಪಕ್ಷಕ್ಕೆ ಗೊತ್ತಾಗೋದಿಲ್ಲ. ಆದರೆ ಅದರಲ್ಲೂ ಕೂಡ ಕಪ್ಪು ಹಣದ ಚಲಾವಣೆ ಸಿಕ್ಕಾಪಟ್ಟೆ ಇರ್ತಿತ್ತು. ಉದ್ಯಮಗಳು, ಎಲ್ಲ ಉದ್ಯಮಿಗಳು ಕೂಡ ಕಪ್ಪು ಹಣದ ಭಾಗ ಇದ್ದೇ ಇರುತ್ತೆ. ಆ ಕಪ್ಪು ಹಣವನ್ನು ಬಿಳಿ ಮಾಡ್ಕೊಳ್ಳೋದಕ್ಕೆ ಚುನಾವಣಾ ಫಂಡಿಂಗ್, ಎಲೆಕ್ಟ್ರಲ್ ಫಂಡಿಂಗು ಕೂಡ ಒಂದು ದಾರಿಯಾಗಿ ಬಂದಿತ್ತು. ಈಗ ಇದನ್ನು ಹೇಗಾದರೂ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು, ಅಥವಾ ಇದು ಘೋಷಿತ ಉದ್ದೇಶವಾಗಿ ಇಟ್ಟುಕೊಂಡು, ನಮಗೆ ಗೊತ್ತಿರೋ ಹಾಗೆ 2017ರಲ್ಲಿ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯಲ್ಲಿ ಒಂದು ಕಂಪನಿ ತನ್ನ KYCಯನ್ನು ಕೊಟ್ಟು ಒಂದಷ್ಟು ಬಾಂಡನ್ನು ಖರೀದಿ ಮಾಡುತ್ತೆ. ಆ ಬಾಂಡಲ್ಲಿ ಆ ಕಂಪನಿಯ ಹೆಸರೇನಿರೋದಿಲ್ಲ. ಯಾವುದಾದ್ರೂ ಒಂದು ವ್ಯವಸ್ಥೆಯ ಮೂಲಕ ಬಾಂಡ್ ಖರೀದಿ ಮಾಡಿದಂಥ ಕಂಪನಿ ತನಗೆ ಇಷ್ಟದ ಪಕ್ಷಕ್ಕೆ ಆ ಬಾಂಡ್ಗಳನ್ನು ತಲುಪಿಸ್ಬಿಟ್ರೆ, ಆ ಬಾಂಡಲ್ಲಿ ಯಾವ ಕಂಪನಿ ಅಂತ ಹೆಸರಿರೋದಿಲ್ಲ. ಸೊ ಆ ಪಕ್ಷಕ್ಕೆ, ಯಾವ ಪಕ್ಷ ಪಡ್ಕೊಳ್ಳುತ್ತೆ ಆ ಬಾಂಡ್ನ, ಅವ್ರಿಗೂ ಅದು ಗೊತ್ತಾಗೋದಿಲ್ಲ. ಅವರು ಆ ಪಕ್ಷ ಆ ಬಾಂಡನ್ನು ತಗೊಂಡೋಗಿ ಮತ್ತೆ ಬ್ಯಾಂಕಿಗೆ ಕೊಟ್ಟು ಹಣವನ್ನು ನಗದೀಕರಿಸ್ಕೊಳ್ಬೇಕು. ಇದು ವ್ಯವಸ್ಥೆ. ಈ ವ್ಯವಸ್ಥೆನಲ್ಲೇನು, ಯಾವ ಕಂಪನಿ ಖರೀದಿ ಮಾಡ್ತು ಅನ್ನೋದು ಮಾತ್ರ ಆ ಬ್ಯಾಂಕ್ಗೆ ಗೊತ್ತಿರುತ್ತೆ, ಯಾವ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗುತ್ತೆ. ಆದರೆ ಯಾವ ಕಂಪನಿಯ ದುಡ್ಡು ಯಾವ ಪಕ್ಷಕ್ಕೆ ಹೋಗಿದೆ ಅನ್ನೋದು ನಿಗೂಢವಾಗಿ ಉಳಿಯುತ್ತೆ. ಮತ್ತು ಬಹಳಷ್ಟು ಹಣ, ಇದು ಏನಿತ್ತು ಮೊದಲು, ಕಂಪನಿಗಳು ಹಣ ಕೊಡಬೇಕಂದ್ರೂ ಕೂಡ ಸರ್ಕಾರವಾಗಿ ಬರುವ ಪಕ್ಷ ತಮ್ಮ ಪರವಾಗಿ ನೀತಿಗಳನ್ನು ರೂಪಿಸುವಂತೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವರ ಲಾಭದ 3 ವರ್ಷದ ಲಾಭದ 7.5% ಜಾಸ್ತಿ ನಿಧಿಯನ್ನು ಕೊಡಬಾರ್ದು, ದೇಣಿಗೆಯನ್ನು ಕೊಡಬಾರ್ದು. ನಷ್ಟ ಮಾಡುವ ಕಂಪನಿಗಳು ದೇಣಿಗೆಯನ್ನು ಕೊಡಬಾರ್ದು ಅನ್ನೋ ನಿಯಮಗಳಿದ್ವು. ಆದರೆ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆ ಯಾವ ಕಂಪನಿ ಯಾವ ಪಕ್ಷಕ್ಕೆ ಹಣ ಕೊಡ್ತದೆ ಅನ್ನೋ ನಿಗೂಢತೆಯನ್ನು ಕಾಪಾಡೋದು ಹೆಸರಲ್ಲಿ 7.5% ಲಾಭಕ್ಕಿಂತ ಜಾಸ್ತಿ ಕೊಡಬಾರ್ದು ಅನ್ನುವಂಥ ಕಂಡೀಷನ್ನು ತೆಗೆದಾಕ್ತು. ನಷ್ಟದಲ್ಲಿರುವ ಕಂಪನಿಗಳು ಹಣ ಕೊಡಬಾರ್ದು ಅನ್ನೋದನ್ನು ಕೂಡ ತೆಗೆದಾಕ್ತು. ವಿದೇಶದಲ್ಲಿರೋ ಕಂಪನಿಗಳು ಕೂಡ ಹಣ ಕೊಡಬಾರ್ದು ಅನ್ನೋದನ್ನು ಕೂಡ ತೆಗೆದಾಕ್ತು. ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ನಿಗೂಢವಾದ ಹಣ, ನಿಗೂಢವಾದ ರೀತಿಯಲ್ಲಿ ಚುನಾವಣೆಯನ್ನು ಖರೀದಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತು. ಸೊ ಆ ಅರ್ಥದಲ್ಲಿ ಈ ಚುನಾವಣಾ ಬಾಂಡ್ ಅನ್ನುವಂತಹ ವ್ಯವಸ್ಥೆಯೇ ಅತಿ ಹೆಚ್ಚು ಕಪ್ಪು ಹಣದ ಹರಿವಿಗೂ ಕಾರಣ ಆಯಿತು. ಹಾಗೂ ಆಡಳಿತಾರೂಢದ ಪಕ್ಷದ ಮೇಲೆ ಪ್ರಭಾವ ಬೀರಿ ತನಗೆ ಬೇಕಾದಂಥ ನೀತಿಗಳನ್ನು ರೂಪಿಸುವುದಕ್ಕೆ ಒಂದು ದೊಡ್ಡ ಲಿವರನ್ನು ಕೂಡ ಕೊಟ್ಟಂಗಾಯಿತು. ಕಳೆದ 11 ಸಂಚಿಕೆಗಳಲ್ಲಿ ನಾವು ಚರ್ಚೆ ಮಾಡ್ಕೊಂಡು ಬಂದಂತೆ ಅತಿ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಒಂದು ದೊಡ್ಡ ದ್ರೋಹ ನಡೀತು. ಇದನ್ನು ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಯಾವ ಕಂಪನಿಯ ಹಣ ಯಾವ ಪಕ್ಷಕ್ಕೆ ಹೋಗಿದೆ ಎನ್ನುವಂಥದ್ದು ಸರ್ಕಾರಕ್ಕೂ ಗೊತ್ತಾಗಬಾರ್ದು, ಸದನಕ್ಕೂ ಗೊತ್ತಾಗಬಾರ್ದು, ಜನಗಳಿಗೂ ಗೊತ್ತಾಗಬಾರ್ದು. ಆಗ ಮಾತ್ರ ಪಾರದರ್ಶಕತೆ ಇರುತ್ತೆ ಅಂತ ಕೊಚ್ಚಿಕೊಂಡಂಥ BJP ಸರ್ಕಾರ SBI ಈ ರೀತಿ ಬಾಂಡ್ ಕೊಟ್ಟಾಗ ಪ್ರತಿ ಬಾಂಡಿನ ಮೇಲೆ ಒಂದು ಆಲ್ಫಾ ನ್ಯೂಮರಿಕಲ್ ನಂಬರ್ನ ನಿಗೂಢವಾಗಿ ಅಲ್ಟ್ರಾವೈಲೆಟ್ ಕಿರಣದಿಂದ ಮಾತ್ರ ಗೊತ್ತಾಗೋ ರೀತಿ ಪ್ರಿಂಟ್ ಮಾಡಿದ್ರು. ಸದನದಲ್ಲಿ ಪೂನಂ ಅಗರ್ವಾಲ್ ಅನ್ನುವಂಥವ್ರು 2018ರಲ್ಲೇ ಈ ವಿಷಯವನ್ನು ಬಯಲಿಗೆ ತಂದಾಗ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅದು ಬರೀ ಒಂದು ಸೆಕ್ಯೂರಿಟಿ ಫೀಚರು, ಇದನ್ನು ಬ್ಯಾಂಕ್ಗಳೇನು ದಾಖಲೆ ಮಾಡಿ ಇಟ್ಕೊಳ್ಳಲ್ಲ ಅಂದರು. ಸುಪ್ರೀಂ ಕೋರ್ಟ್ಗೂ ಇದೇ ಸುಳ್ಳು ಹೇಳ್ತು BJP ಸರ್ಕಾರ. ಆದರೆ SBI ಮಾರ್ಚ್ 6ರ ಒಳಗೆ ಎಲ್ಲ ಮಾಹಿತಿ ಕೊಡಿ ಅಂತಂದರೆ ಮಾರ್ಚ್ 4ಕ್ಕೆ ಹಾಕಿದಂಥ ಅಫಿಡವಿಟ್ಟಿನಲ್ಲಿ ನಮಗೆ ಮ್ಯಾಚ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಕೇಳಿ
ತಾವೇ ಸ್ಪಷ್ಟವಾಗಿ ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಅಂತ ಇದುವರ ತನಕ ಬಚ್ಚಿಟ್ಟಿದ್ದಂಥ ಗುಟ್ಟನ್ನು ಬಯಲು ಮಾಡಿಬಿಟ್ರು. ಮ್ಯಾಚ್ ಹೆಂಗೆ ಮಾಡ್ತೀರಿ ನೀವು? ಬಾಂಡ್ನ ನಂಬರ್ಗಳನ್ನ ಸಂಪೂರ್ಣವಾಗಿ ಬರೆದಿಟ್ಕೊಂಡ್ರೆ ಮಾತ್ರ ನೀವು ಮ್ಯಾಚ್ ಮಾಡೋಕ್ಕೆ ಸಾಧ್ಯ. ಸೊ ಬರೆದಿಟ್ಕೊಂಡಿರೋದು ಗೊತ್ತಾಯಿತು. ಮತ್ತೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದಾಗ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಕೊಟ್ಟಿದೆ ಅನ್ನೋದು ಇವತ್ತೆಲ್ಲವೂ ಕೂಡ ಬಯಲಿಗೆ ಬಂತು. ಇದರಲ್ಲಿ 3 ಬಗೆಯಲ್ಲಿ ಇರೋದನ್ನು ಕೂಡ ನಾವು ನೋಡ್ತೀವಿ. ಮೊದಲನೇದು, ಸುಮಾರು 335 ಕಂಪನಿಗಳು BJP ಪಕ್ಷಕ್ಕೆ 2351 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟು 3,70,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳನ್ನು ಪಡೆದುಕೊಂಡಿವೆ. ಇದು ಹಗರಣಗಳ ಮಹಾ ಹಗರಣ. ಇದು ಇನ್ನೊಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ದಂಗೆ ಅರವಿಂದ್ ಕೇಜ್ರಿವಾಲ್ ಅವರು, ದೆಹಲಿಯ ಮುಖ್ಯಮಂತ್ರಿ, ಲಿಕ್ಕರ್ ನೀತಿಯನ್ನು ಬದಲಾಯಿಸಿ ಒಂದು ಗುಂಪು ವರ್ತಕರಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ 100 ಕೋಟಿ ರೂಪಾಯಿ ಲಂಚ ತಗೊಂಡ್ರು ಅಂತೇಳಿ ಇವತ್ತು ಜೈಲಲ್ಲಿದ್ದಾರೆ. ಅದನ್ನೇ ಅನ್ವಯಿಸೋದಾದರೆ BJP ಪಕ್ಷ 335 ಕಂಪನಿಗಳಿಗೆ ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟು 350 ಕೋಟಿ ರೂಪಾಯಿ ಅವರ ಹತ್ರ ಹಣವನ್ನು ಇಸ್ಕೊಂಡು 3,70,000 ಕೋಟಿ ರೂಪಾಯಿಯಷ್ಟು ವಹಿವಾಟನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನೀವು ನೋಡಿದ್ರೆ, ಮೊದಲನೇದು ಸದನಕ್ಕೆ ಮಾಡಿದಂಥ ದ್ರೋಹ, ಜನರಿಗೆ ಮಾಡಿದಂಥ ದ್ರೋಹ ನಿಗೂಢದ ಹೆಸರಿನಲ್ಲಿ. ಎರಡನೇದು ಮಹಾನ್ ಭ್ರಷ್ಟಾಚಾರ. ಅದರಲ್ಲಿ ಮೊದಲನೇ ಹಣ ಇಸ್ಕೊಂಡು ಆಮೇಲೆ ಕಾಂಟ್ರಾಕ್ಟ್ ಕೊಡೋದು, ಇದು ಪ್ರೀಪೇಯ್ಡು. ಎರಡನೇದು ಪೋಸ್ಟ್ ಪೇಯ್ಡು. ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ 520 ಕೋಟಿ ರೂಪಾಯಿ ದುಡ್ಡನ್ನು 63,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟಾದ ಮೇಲೆ BJP ಒಂದೇ ಪಡ್ಕೊಂಡಿದೆ. ಬರೀ BJP ಮಾತ್ರ ಅಲ್ಲ, ಇದರಲ್ಲಿ ಕಾಂಗ್ರೆಸ್ಸು, ಇದರಲ್ಲಿ ಬೇರೆ ಬೇರೆ ಕಂಪನಿಗಳು ಸರಿಸಮ ಅಷ್ಟು ಪ್ರಮಾಣದ ಪಾಲಲ್ದಿದ್ರು ಕೂಡ 10% ಪಾಲು ಸಿಂಹಪಾಲು BJPದು, ನರಿಪಾಲು ಇತರ ಪಕ್ಷಗಳದು ಇದ್ದೇ ಇದೆ. ಇದರ ಜೊತೆಗೆ ED, CBI, IT ಇವುಗಳನ್ನು ಬಳಸಿಕೊಂಡು ಹಫ್ತಾ ವಸೂಲಿ ಮಾಡಿರುವಂಥದ್ದು ಸುಮಾರು 65 ಕಂಪನಿಗಳ ಮೇಲೆ ಹಫ್ತಾ ವಸೂಲಿ ಮಾಡಿರೋದು ಕೂಡ ನೇರವಾಗಿ ಇದರಲ್ಲಿ ಎದ್ದು ಕಾಣುತ್ತೆ. ಇವೆಲ್ಲ ಒಟ್ಟು ಮಾರ್ಗಗಳಿಂದ 16,252 ಕೋಟಿ 2018 ಜನವರಿಯಿಂದ 2024 ಜನವರಿ ತನಕ 16,252 ಕೋಟಿ ರೂಪಾಯಿಯಷ್ಟು ಬಾಂಡ್ಗಳು ಮಾರಾಟ ಆಗಿದ್ದರೆ, ಅದರಲ್ಲಿ 8,252 ಕೋಟಿಯಷ್ಟು ಬಾಂಡ್ಗಳನ್ನು ಕೇವಲ BJP ಒಂದೇ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆನೂ ಕೂಡ ಗೃಹ ಮಂತ್ರಿ ಅಮಿತ್ ಶಾ ಸುಳ್ಳು ಹೇಳಿದ್ರು. ಒಟ್ಟಾರೆ ಬಾಂಡು 20,000 ಕೋಟಿ ಮಾರಾಟ ಆಗಿದೆ, ಅದರಲ್ಲಿ ನಮಗೆ ಸಿಕ್ಕಿರೋದು ಬರೀ 66,000 ಕೋಟಿ ಅಂತೇಳಿ ತಮಗೆ ಬರೀ 25% ಅಷ್ಟೇ. ನಾವು 303 ಜನ MP ಗಳಿದ್ದೀವಿ, ಅದರಲ್ಲಿ ಅವ್ರಿಗೆ 6,000 ಕೋಟಿ ರೂಪಾಯಿ ಸಿಕ್ಕಿದೆ. ಆದರೆ ಕೇವಲ 240 MP ಗಳಿರೋರಿಗೆ 14,000 ಕೋಟಿ ಹೆಂಗೆ ಸಿಕ್ಕಿತ್ತು ಅಂತ ವಿಚಿತ್ರ ಹಾಸ್ಯಾಸ್ಪದ ಕುತರ್ಕಗಳನ್ನು ಮುಂದಿಟ್ಟರು ಅಮಿತ್ ಶಾ ಅವರು. ಎಲ್ಲ ಕೂಡ ಹೆಂಗೆ ಸುಳ್ಳು ಅಂತ ನಾವು ಚರ್ಚೆ ಮಾಡಿದ್ದೀವಿ. 16,000 ಕೋಟಿನಲ್ಲಿ 8,000 ಕೋಟಿ ಅಂದರೆ 50% ಜಾಸ್ತಿ ಬರೀ BJPಗೆ ಸಿಕ್ಕಿದೆ. ಎಲ್ಲ ಬಗೆಯ ಕಂಪನಿಗಳು, ಯಾಕಂದರೆ ED, CBI, IT ಇವರ ಸುಪರ್ದಿನಲ್ಲಿದೆ. ಎಲ್ಲ ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಲಾಭ ಕೊಟ್ಟವರು ಯಾರು? ದೇಣಿಗೆಯನ್ನು ಪ್ರಧಾನವಾಗಿ ಗಣಿಗಾರಿಕೆ ಮಾಡುವ ಕಂಪನಿಗಳು, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು, ಹೆದ್ದಾರಿ, ರಸ್ತೆ, ಸುರಂಗ ಇವುಗಳನ್ನು ಮಾಡೋ ಕಂಪನಿಗಳು. ಮೂರನೇದು ಔಷಧ ಕಂಪನಿಗಳು. ಇವೆಲ್ಲಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಪರವಾನಗಿ ಬೇಕಾಗ್ತದೆ. ಹೀಗಾಗಿ ಮಹಾದ್ರೋಹದಲ್ಲಿ ಮಹಾಪಾಲು BJPದೇ ಆಗಿದೆ. ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಕ್ವಿಡ್ ಪ್ರೋಕೋ, ನಾನಿನಗಾದರೆ ನೀ ನನಗಾದರೆ ನಾನಿನಗೆ, ಉಪಕಾರಕ್ಕೆ ಪ್ರತ್ಯುಪಕಾರ. 100 ಕೋಟಿ ರೂಪಾಯಿ ಬಾಂಡ್ ಕೊಂಡ್ಕೊಂಡು ನಮಗೆ ಕೊಡು, ತಗ 1,000 ಕೋಟಿ ರೂಪಾಯಿ. ಅಥವಾ ನಿನ್ನ ಏನಾದರೂ ಔಷಧ ಕಂಪನಿಗಳ ವಿಷಯದಲ್ಲಿ ಇತ್ತೀಚೆಗೆ ನಾವು ಚರ್ಚೆ ಮಾಡಿದ್ದೀವಿ ಒಂದು ಸಂಚಿಕೆಯಲ್ಲಿ. ಇಡೀ ದೇಶದ ಬಡಜನರ ಆರೋಗ್ಯ ದುರ್ಬಲವಾಗಿದ್ದರೂ ಪರಿಶೀಲನೆ ಮಾಡದ, ಟೆಸ್ಟ್ ಪಾಸ್ ಆಗದ ಕಳಪೆ ಔಷಧಿಗಳನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಂದ 100 ಕೋಟಿನೋ 200 ಕೋಟಿನೋ ದೇಣಿಗೆ ಇಸ್ಕೊಂಡು 392 ಕೋಟಿ ದೇಣಿಗೆ ಇಸ್ಕೊಂಡು ಅವಕಾಶ ಮಾಡಿಕೊಡಲಾಗಿದೆ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತಹ ಕಂಪನಿಗಾದರೆ ಅದು ಅಡ್ರೆಸ್ಗಿಲ್ದಿರೋ ಕಂಪನಿ. 1989ರಲ್ಲಿ ಕೇವಲ 5 ಲಕ್ಷ ರೂಪಾಯಿ ಅವ್ರದ್ದು ಪೂರಕ ಹೂಡಿಕೆಯ ಬಂಡವಾಳ. ಕಾಳೇಶ್ವರ್ ನೀರಾವರಿ ಯೋಜನೆಯಲ್ಲಿ ಒಟ್ಟಾರೆ ಯೋಜನೆಯ ಗಾತ್ರವೇ 81,000 ಕೋಟಿ ಆಗಿದ್ದರೆ
ಈ ಯೋಜನೆಯನ್ನು ಮೆಗಾ ಇಂಜಿನಿಯರಿಂಗ್ ಕೊಟ್ಟರೆ ಅದು 1,50,000 ಕೋಟಿಗೆ ಇರುತ್ತೆ. ಅದನ್ನು ನೇರವಾಗಿ ಬರೆಸೋದು ನಾವೇ ಅಲ್ವಾ. ಇದಕ್ಕೆ BRS ಕಾರಣ, ಮತ್ತೊಂದು ಕಡೆಯಲ್ಲಿ TMC ಕಾರಣ, ಕಾಂಗ್ರೆಸ್ ಕಾರಣ. ವೇದಾಂತ ಅನ್ನುವ ಕಂಪನಿ, ಗಣಿಗಾರಿಕೆ ಮಾಡುವಂತಹ ಕಂಪನಿ, ಅತ್ಯಂತ ದಟ್ಟವಾದಂಥ ಕಾಡುಗಳಿರುವಂಥ ಕಡೆ ಗಣಿಗಾರಿಕೆ ಮಾಡಬಾರದು. ಯಾಕಂದರೆ ಇವತ್ತು ಇಡೀ ಜಗತ್ತಿನ ತಾಪಮಾನ ಏರಿಕೆಯಾಗಿ ಇಡೀ ಜಗತ್ತಿನ ಅಸ್ತಿತ್ವವೇ ಪ್ರಶ್ನೆಯಲ್ಲಿರಬೇಕಾದ್ರೆ ಕಾಡನ್ನು ಉಳಿಸಿಕೊಳ್ಳುವುದು ಇಡೀ ಮನುಕುಲದ ಧರ್ಮ ಆಗ್ಬಿಟ್ಟಿದೆ ಈಗ. ಅಂಥ ಕಡೆ ಕೇವಲ ಒಂದೆರಡು ಕಂಪನಿಯ ಸಾವಿರಾರು ಕೋಟಿಯ ಲಾಭದ ಆಸಕ್ತಿಗೆ ಮತ್ತು ತನಗೆ ಕೊಡಬಹುದಾದಂಥ 500 ಕೋಟಿ ರೂಪಾಯಿ ಅಷ್ಟು ದೇಣಿಗೆ ಆಸೆಗೆ ಪರಿಸರದ ನಿಯಮಗಳನ್ನೇ ಬದಲಾಯಿಸಿ ದಟ್ಟವಾದ ಕಾಡುಗಳಲ್ಲಿ ಗಣಿಗಾರಿಕೆಗೆ, ಅಂತರ್ಜಲ ಹಾಳಾಗೋಗುತ್ತೆ ಇತ್ಯಾದಿಗಳ ಕಡೆ ಜನ ಹೋರಾಟಕ್ಕೆ ಬಂದರೆ ಪರಿಸರ ನಿಯಮ ಬದಲಾವಣೆ ಮಾಡೋದಕ್ಕೆ BJPಗೆ 500 ಕೋಟಿ, ಹಾಗೂ ಜನ ಪ್ರತಿಭಟನೆ ಮಾಡಿದ್ರೆ ಅವ್ರನ್ನ ಬಗ್ಗು ಬಡಿಯೋದಕ್ಕೆ ಒರಿಸ್ಸಾದಲ್ಲಿ BJD ಸರ್ಕಾರಕ್ಕೆ 100 ಕೋಟಿ, 45 ಕೋಟಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 100 ಕೋಟಿ. ಸಿಂಹದ ಪಾಲು ಸಿಂಹಕ್ಕೆ, ನರಿ ಪಾಲು ನರಿಗೆ. ಸ್ನೇಹಿತರೆ, ಈ ಅರ್ಥದಲ್ಲಿ ಈ ಒಟ್ಟಾರೆ ಎಲೆಕ್ಟ್ರಲ್ ಫಂಡಿಂಗ್ ಅನ್ನುವಂಥದ್ದನ್ನೇ ಭ್ರಷ್ಟಾಚಾರದ ಅತಿರೇಕಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ BJP ಪ್ರಧಾನವಾದ ಪಾತ್ರ ಇದೆ. ಆದರೆ ಈ ಎಲೆಕ್ಟ್ರಲ್ ಬಾಂಡ್ ಮಸೂದೆ ಮಂಡನೆ ಆದಾಗ ಕಾಂಗ್ರೆಸ್ ಆಗಲಿ ಎಡಪಕ್ಷಗಳನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ವಿರೋಧಿಸಲಿಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದಂಥ ಸಂಗತಿ. ಹೀಗಾಗಿ ಇವತ್ತು ನಮ್ಮ ದೇಶವನ್ನು ಆಳುವಂತಹ ಪಕ್ಷಗಳಲ್ಲಿ ಒಂದು ಸಮ್ಮತಿ ಏರ್ಪಟ್ಟಿದೆ. ಆ ಸಮ್ಮತಿ ಏನಪ್ಪ ಅಂತಂದರೆ, ಈ ದೇಶ ಜನರಿಗಲ್ಲ ಕಾರ್ಪೊರೇಟ್ ಉದ್ಯಮಿಗಳಿಗೆ ಸೇರಬೇಕು. ಅದರ ಜೊತೆಗೆ ಈ ದೇಶದ ಸಂಸ್ಥೆಗಳು ಕೂಡ ಅಷ್ಟೇ ಭ್ರಷ್ಟವಾಗಿದ್ದಾವೆ. ಒಂದು EDI, ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರ್ಬೋದು, CVC ಇರ್ಬೋದು, ಅಥವಾ ಒಂದು IT ಇನ್ಕಮ್ ಟ್ಯಾಕ್ಸ್ ಸಂಸ್ಥೆ ಇರ್ಬೋದು, ಇವರುಗಳು ಕಾನೂನು ಪ್ರಕಾರ ನಡಿಬೇಕು. ಆಡಳಿತಾರೂಢ ಸರ್ಕಾರ ಥರ ಒಬ್ಬ SBI ಮುಖ್ಯಸ್ಥ ನಾವು ನಮ್ಮ ಹಣದ ಟ್ರಸ್ಟಿಯಾಗಿ ನಡ್ಕೋಬೇಕು, ಸರ್ಕಾರದ ಗುಲಾಮನ್ ಥರ ಅಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ SBIನ ಮುಖ್ಯಸ್ಥ ವಿವರಗಳನ್ನು ಕೊಡಲ್ಲ. ಅಪರಾಧ ಆಗಿರಲಿ ಆಗಿಲ್ಲದೆ ಇರಲಿ ಕೇಂದ್ರ ಸರ್ಕಾರದ ಸಾಕು ನಾಯಿಗಳ ಥರ ED ಮತ್ತು IT ಸಂಸ್ಥೆಗಳು ಸರ್ಕಾರ ಹೇಳಿದವ್ರ ಮೇಲೆ ಚೂ ಅಂತ ಬೊಗಳ್ತವೆ. ಅವ್ರು ದುಡ್ಡು ಕೊಟ್ಟರೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತವೆ, ಅಂದರೆ ತಮ್ಮ ದಣಿಗೆ ದುಡ್ಡು ಕೊಟ್ಟರೆ. ಅಂದರೆ ಸಂಸ್ಥೆಗಳು ಕೂಡ ಒಟ್ಟಾರೆಯಾಗಿ ಹೇಗೆ ಭ್ರಷ್ಟವಾಗಿದೆ ಈ ಒಟ್ಟಾರೆ ಚುನಾವಣಾ ಬಾಂಡ್ ವ್ಯವಸ್ಥೆಯಿಂದ ಅನ್ನೋದು ಮತ್ತೊಂದು ಎದ್ದು ಕಾಣ್ತಿರೋ ವಿಷಯ. ಅಂದರೆ ಸಾರಾಂಶದಲ್ಲಿ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಮತ್ತೆ ಅರ್ಥ ಮಾಡ್ಕೊಳ್ಳೋಣ, ಇಂಗ್ಲೀಷ್ನಲ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತಾರೆ. ಅಂದರೆ ನದಿನಲ್ಲಿ ಮಂಜುಗಡ್ಡೆ ಇದ್ದರೆ ಮಂಜುಗಡ್ಡೆಯ ತುದಿ ಮೇಲ್ ಕಾಣುತ್ತೆ, ಇಡೀ ಮಂಜುಗಡ್ಡೆ ಕೆಳಗಡೆ ಆಳದಲ್ಲಿರುತ್ತೆ, ಮೇಲ್ಗಡೆ ಕಾಣೋದು ಅದರ ತುದಿ ಮಾತ್ರ. ಎಲೆಕ್ಟ್ರಲ್ ಬಾಂಡು ಕೂಡ ಈ ದೇಶದ ಒಟ್ಟಾರೆ ಪ್ರಜಾತಂತ್ರದ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಶಕ್ತಿಗಳು ಹೆಂಗೆ ಖರೀದಿ ಮಾಡಿದ್ದೇವೆ ಅನ್ನೋದರ ಒಂದು ಸಣ್ಣ ಸೂಚನೆ ಮಾತ್ರ. ಇನ್ಫ್ಯಾಕ್ಟ್ ಈ ಹಿಂದಿನ ಸಂಚಿಕೆಯಲ್ಲೂ ನಾವು ಚರ್ಚೆ ಮಾಡಿದಾಗೆ ಸೆಂಟರ್ ಆಫ್ ಮೀಡಿಯಾ ಸ್ಟಡೀಸ್ ಅನ್ನುವಂಥವ್ರು 2019 ಚುನಾವಣೆಯಲ್ಲಾಗದಂಥ ವೆಚ್ಚಗಳೆಷ್ಟು ಅಂತ ಚರ್ಚೆ ಮಾಡಿ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ 2019ರಲ್ಲಿ BJP ಪಕ್ಷ ಮಾತ್ರ 27,000 ಕೋಟಿ ರೂಪಾಯಿ ಚುನಾವಣೆಗೆ ಖರ್ಚು ಮಾಡಿದೆ. ಆ 27,000 ಕೋಟಿ ರೂಪಾಯಿನಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಬಂದಿದ್ದು ಕೇವಲ 4,000 ಕೋಟಿ. ಸೊ ಹೀಗಾಗಿ ಇವತ್ತು ಒಂದು ಭಾರತಿ ಏರ್ಟೆಲ್ ಅನ್ನುವ ಸಂಸ್ಥೆ ಬರೀ 150 ಕೋಟಿ ರೂಪಾಯಿ ಕೊಟ್ಟು ಇಡೀ ದೇಶದ ಸ್ಯಾಟಲೈಟ್ ಮೊಬೈಲ್ ಸರ್ವಿಸ್ನ ಕಾಂಟ್ರಾಕ್ಟ್ ತಗೊಳುತ್ತೆ ಅಂದರೆ ಬರೀ 150 ಕೋಟಿಗೆ ಕುದುರಿರೋ ವ್ಯವಹಾರ ಅಲ್ಲ ಅದು. ಅಥವಾ MEEL ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆ 1,80,000 ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟ್ನ ಬರೀ 1,000 ಕೋಟಿ ರೂಪಾಯಿ ಕೊಟ್ಬಿಟ್ರೆ ಪಡ್ಕೊಂಡಿರೋ ಕಾಂಟ್ರಾಕ್ಟ್ ಅಲ್ಲ. ಅದಲ್ದಿರೋ ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಭ್ರಷ್ಟ ರಾಜಕೀಯ ಪಕ್ಷಗಳು, ದ್ರೋಹಿ ರಾಜಕೀಯ ಪಕ್ಷಗಳು, ಅದರಲ್ಲಿ ಪ್ರಧಾನವಾಗಿ BJP, ಉಳಿದಂತೆ ಎಲ್ಲ ಪಕ್ಷಗಳು ತಮ್ಮ ಶಕ್ತ್ಯಾನುಸಾರವಾಗಿ ಆ ದ್ರೋಹದಲ್ಲಿ ಪಾಲು, ಹಾಗೂ ಮಹಾನ್ ವಂಚಕ ಕಂಪನಿಗಳು ಇವೆರಡೂ ಸೇರಿಕೊಂಡು ನಮ್ಮ ದೇಶದ ಪ್ರಜಾಸತ್ತೆಯನ್ನೇ ಹರಣ ಮಾಡಿದವೆ. ಚುನಾವಣಾ ಬಾಂಡ್ ಸಾರಾಂಶದಲ್ಲಿ ಹೇಳುವ ಸಂಗತಿ ಇದು. ಅದಕ್ಕೋಸ್ಕರನೇ
ಯಾವ ಕಾರಣಕ್ಕೂ ಕೂಡ ಈ ವರದಿಗಳು ಬಹಿರಂಗ ಆಗಬಾರ್ದು. ಇದರಲ್ಲಿ ಈ ದೇಶದ ಮಹಾನ್ ಮುತ್ಸದ್ದಿ ವಕೀಲರೆಲ್ಲ ಪೈಪೋಟಿಗೆ ಬಿದ್ದಿದ್ರು, ಯಾವ ಕಾರಣಕ್ಕೂ ಕೂಡ ಇದನ್ನು ಬಯಲಿಗಾಗಬಾರ್ದು ಅಂತ. ಹಂಗೆ ನೋಡಿದ್ರೆ ಜುಡಿಷಿಯರಿನೂ ಕೂಡ ಇದರ ಪಾಲಾಗ್ಬಿಟ್ಟಿತ್ತು. 2018 ಇದರ ಬಗ್ಗೆನೇ ಅಹವಾಲುಗಳು ಅರ್ಜಿಗಳು ಸಲ್ಲಿಕೆ ಆದರೂ ಕೂಡ 2024 ತನಕ ಯಾತಕ್ಕೆ ಸುಪ್ರೀಂ ಕೋರ್ಟ್ ಸುಮ್ಮನಿತ್ತು? ಇದರ ಮಧ್ಯೆ 2019 ಲೋಕಸಭಾ ಚುನಾವಣೆ ಆಯಿತು. 2019ರಿಂದ 24 ತನಕ ಈ ದೇಶದ ಸುಮಾರು 31 ಅಸೆಂಬ್ಲಿಗಳ ಚುನಾವಣೆಗಳು ಆಯಿತು. ಆ ಎಲ್ಲ ಚುನಾವಣೆಗಳಲ್ಲಿ ಈ ಭ್ರಷ್ಟ ಹಣದ ಹರಿವು ಸರಾಗವಾಗಾಯಿತು. ಯಾರು ಆ ಭ್ರಷ್ಟ ಹಣದ ಮೇಲೆ ಆಧಿಪತ್ಯ ಸಾಧಿಸಿತ್ತೋ ಅಂಥ ಪಕ್ಷ ಇಡೀ ದೇಶದ ಪ್ರಜಾಸತ್ತೆನೇ ಸಂಪೂರ್ಣವಾಗಿ ಭ್ರಷ್ಟಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟೇ ಅವಕಾಶ ಮಾಡಿಕೊಟ್ಟಂಗಾಯಿತು. ಕೊನೆಗೂ ಹೇಗೋ ಸುಪ್ರೀಂ ಕೋರ್ಟ್ ಇವತ್ತು ಈ ಹಂತಕ್ಕೆ ಬಂದು ಈ ವಿವರಗಳನ್ನು ಬಯಲು ಮಾಡಿದ್ದಾವೆ. ಈಗ ಮುಂದೇನು? ಮತ್ತೆ ದೆಹಲಿಯ ಉದಾಹರಣೆ ತಗೊಳ್ಳೋದಾದರೆ 100 ಕೋಟಿ ರೂಪಾಯಿ ಹಗರಣದ ಅನುಮಾನದ ಮೇಲೆ ಆಡಳಿತಾರೂಢ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಅರೆಸ್ಟ್ ಮಾಡುವಷ್ಟು ನಮ್ಮ ದೇಶದ ಕಾನೂನುಗಳು ಸಶಕ್ತವಾಗಿದ್ದರೆ ಒಂದು ವಿರೋಧ ಪಕ್ಷದ ನಾಯಕನ ಮೇಲೆ ಬಂಧಿಸಬೇಕಾಗಿತ್ತ? ಓಡೋಗ್ಬಿಡ್ತಿದ್ರ? ಫ್ಲೈಟ್ ರಿಸ್ಕ್ ಇತ್ತ? ಒಂದು ರಾಜ್ಯದ ಮುಖ್ಯಮಂತ್ರಿ ಓಡೋಗ್ಬಿಡ್ತಾರ? ಅವೆಲ್ಲ ಇಲ್ಲ ಅಂದರೂ ಕೂಡ ಚುನಾವಣೆಗೋಸ್ಕರ ಅರೆಸ್ಟ್ ಮಾಡಿದ್ದಾರೆ, ಅದು ಗೊತ್ತಾಗುತ್ತೆ. ಅದು ಸರಿ ಅಂತ ಈ ದೇಶ ಭಾವಿಸೋದಾದರೆ 100 ಕೋಟಿ ರೂಪಾಯಿ ಲಂಚ ಇಸಿಕೊಂಡಿರುವ ಸಾಧ್ಯತೆಯ ಮೇಲೆ ಒಬ್ಬ ಮುಖ್ಯಮಂತ್ರಿ ಬಂಧನಕ್ಕೊಳಗಾಗೋದಾದರೆ 8,252 ಕೋಟಿ ಲಂಚ ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಇರಿಸ್ಕೊಂಡಿರೋ ಸಾಬೀತಾದ ಮೇಲೆ ಲಕ್ಷ ಕೋಟಿ ಕಾಂಟ್ರಾಕ್ಟ್ಗಳನ್ನು ಕೊಟ್ಟಿರುವಂಥದ್ದು ಸಾಧ್ಯತೆಗಳು ಕಣ್ಣೆದುರು ಕಾಣ್ತಿರ್ಬೇಕಾದ್ರೆ ಹಲವಾರು ಕಂಪನಿಗಳು ಕಳಪೆ ಔಷಧಿಗಳನ್ನು ಸರಬರಾಜು ಮಾಡಿದ್ರು ಕೂಡ ಅವ್ರ ಮೇಲೆ ದಾಳಿಗಳನ್ನು ಮತ್ತು ಅವ್ರನ್ನ ಶಿಕ್ಷೆಗೊಳಿಸುವ ಪ್ರಕ್ರಿಯೆಯನ್ನೇ ರದ್ದು ಮಾಡಿರೋದು ಕಣ್ಣೆದುರಿಗೆ ಕಾಣಿಸ್ತಿದ್ದ ಮೇಲೆ ಒಂದು ಸಂಭಾವ್ಯ ಭ್ರಷ್ಟಾಚಾರದ ಮೇಲೆ ಆಡಳಿತಾರೂಢ ಪಕ್ಷದ ಪ್ರಧಾನಮಂತ್ರಿಯಿಂದ ಮೊದಲುಗೊಂಡು ಇತರ ಮುಖ್ಯಮಂತ್ರಿಗಳು ಬಂಧನಕ್ಕೊಳಗಾಗಬೇಕಲ್ವಾ? ಇಲ್ಲ ಅಂದರೆ ಇದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ಮುಟ್ಟುತ್ತೆ? ಹೀಗಾಗೇನೆ ಇದೇನು ನಾವು ಮಾತಾಡ್ತಿದ್ದೀವಿ, ಬಾಂಡ್ಗಳ ಭ್ರಷ್ಟಾಚಾರ, ಇದು ಭ್ರಷ್ಟಾಚಾರದ ಮಹಾನ್ ಸಮುದ್ರ, ಇದು ಗಂಗೋತ್ರಿ. ನಾವು ಮಾತಾಡ್ತಿರೋದು ಒಂದೆರಡು ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಇಲ್ಲಿ ಪ್ರತಿಯೊಂದು ಕಂಪನಿಯೂ ಕೂಡ ಒಂದು ಸಸ್ಪೆಕ್ಟ್, ಪ್ರತಿಯೊಂದು ಪಕ್ಷವೂ ಕೂಡ ಸಸ್ಪೆಕ್ಟ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಈ ದೇಶದಲ್ಲಿ ಏನಿದೆ, ಅದು ಈ ಬಗೆಯ ಅನುಮಾನಗಳ ಆಧಾರದಲ್ಲೇ ಆ್ಯಕ್ಚುಲಿ ತನ್ನ ಕೇಸುಗಳನ್ನು ದಾಖಲು ಮಾಡೋದು. CBI ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ, ಮುಖ್ಯಮಂತ್ರಿ ಆಗಿರ್ಬೋದು, ಹಣಕಾಸು ಮಂತ್ರಿ ಆಗಿರ್ಬೋದು, ಅಥವಾ MLA ಆಗಿರ್ಬೋದು, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ಬಿಟ್ಟು ಕೇಸನ್ನು ಫೈಲ್ ಮಾಡಬೇಕಾದ್ರೆ ಸಾಕ್ಷಿ ಪುರಾವೆಗಳು ಸಿಕ್ಕಿರೋದಿಲ್ಲ. ಬದಲಿಗೆ ಹಣದ ಒಂದು ಸಂಭಾವ್ಯತೆ ಕಂಡಿರುತ್ತೆ, ಅಧಿಕಾರದ ದುರುಪಯೋಗದ ಸಂಭಾವ್ಯತೆ ಕಂಡಿರುತ್ತೆ. ಕೇಸು ದಾಖಲು ಮಾಡಿ ಆ ನಂತರ ಅದರ ಮೇಲೆ ತನಿಖೆಗೆ ಮುಂದುವರಿತಾರೆ. ತನಿಖೆಯ ಪ್ರಕ್ರಿಯೆಯಲ್ಲಿ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಇವತ್ತು ಅದೇ ಪ್ರಕ್ರಿಯೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿನಲ್ಲಿ ಅದೇ ಬಗೆಯ ಪ್ರಕ್ರಿಯೆ ಇಡೀ ಚುನಾವಣಾ ಬಾಂಡ್ನ ಫಲಾನುಭವಿಗಳ ಮೇಲೆ, ಪ್ರಧಾನವಾಗಿ BJPಯ ಮೇಲೆ, ಹಾಗೂ ಯಾವ್ಯಾವ ಪ್ರಮಾಣದಲ್ಲಿ ಇತರ ಪಕ್ಷಗಳು ಅದಕ್ಕೆ ಪಾಲುದಾರರಾಗಿದ್ದಾರೋ ಆ ಪ್ರಮಾಣದಲ್ಲಿ ಇತರರ ಮೇಲೂ ಕೂಡ ನಡೀಲೇಬೇಕಲ್ವ? ಹಾಗಿದ್ಮೇಲೆ ತನಿಖೆ ಮಾಡೋರು ಯಾರು ಇದನ್ನು? ನೀವು ಮತ್ತೆ EDಗೆ, CBIಗೆ, ITಗೆ ವಹಿಸಿದ್ರೆ ಆ ಅಷ್ಟು ಸಂಸ್ಥೆಗಳು ಕೂಡ ಈ ಮಹಾನ್ ಭ್ರಷ್ಟಾಚಾರದಲ್ಲಿ ಪಾಲುದಾರರೇ. ಕೇಂದ್ರ ಸರ್ಕಾರದ ಸಾಕು ನಾಯಿಗಳ ಥರ ಕೆಲಸ ಮಾಡಿದ್ದಾರೆ. ಹಾಗಿದ್ಮೇಲೆ ಇದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ಹೋಗಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟೇ ತನ್ನ ಮೇಲುಸ್ತುವಾರಿನಲ್ಲಿ ಒಂದು ಪ್ರತ್ಯೇಕವಾದಂಥ ಈ ಎಲ್ಲ ಸಂಸ್ಥೆಗಳಲ್ಲಿರುವಂತಹ ಇದ್ದಿದ್ದರಲ್ಲಿ ಪ್ರಾಮಾಣಿಕರಾಗಿರುವ ಅಧಿಕಾರಿಗಳ ಒಂದು ತಂಡವನ್ನು ಮತ್ತು ಅವರಿಗೆ ಅಧಿಕಾರವನ್ನು ಕೊಟ್ಟು ತಾನು ಮೇಲುಸ್ತುವಾರಿನಲ್ಲಿ ಇದ್ದುಕೊಂಡು ಒಂದು ತನಿಖೆಯನ್ನು ಮಾಡಿದ್ರೆ ಕೆಲವು ಸಾಬೀತಾಗ್ಬೋದು, ಕೆಲವು ಸಾಬೀತಾಗದೇ ಇರ್ಬೋದು. ಕನಿಷ್ಠ ಪಕ್ಷ ಪ್ರಜಾತಂತ್ರದ ಒಂದು ವೇಷ ಆದರೂ ಕೂಡ ಹಾಕ್ಕೋಬೋದು ನಾವು. ಅದಿಲ್ಲ ಅಂತಂದರೆ, ಇದು ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ ಅಂತಂದರೆ, ಇಷ್ಟೆಲ್ಲ ಹಗರಣಗಳು ಬಯಲಿಗೆ ಬಂದು ಇಷ್ಟೊಂದು ಜನ 16 ವರ್ಷಗಳ ಕಾಲ ಹೋರಾಟ ಮಾಡಿ ಎಲ್ಲವೂ ನಿಷ್ಪ್ರಯೋಜಕ ಆಗುತ್ತೆ. ವಾಸ್ತವವಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಯಾವಾಗ ಸುಪ್ರೀಂ ಕೋರ್ಟು ನೀವು ಕಡ್ಡಾಯ ಮಾರ್ಚ್ 18ನೇ ತಾರೀಕು ಕಡ್ಡಾಯವಾಗಿ ಆಲ್ಫಾ ನ್ಯೂಮೆರಿಕಲ್ ನಂಬರ್ನು ಕೂಡ ಕೊಡಬೇಕು ಅಂತ SBIಗೆ ಆದೇಶ ಕೊಡುವ ಹೊತ್ತಿನಲ್ಲಿ ಅವಸರವಾಗಿ ಈ ದೇಶದ ಉದ್ಯಮ ಸಂಸ್ಥೆಗಳು,
ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಅಸೋಚಮ್ ಮತ್ತು ಫಿಕ್ಕಿ ಎನ್ನುವ ಸಂಸ್ಥೆಗಳು ತುರ್ತು ಅರ್ಜಿಯನ್ನು ಹಾಕ್ತಾರೆ. ಯಾವ ಕಾರಣಕ್ಕೂ ಆಲ್ಫಾ ನ್ಯೂಮರಿಕಲ್ ನಂಬರ್ನ ನೀವು ಕೊಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ. ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ನ ಚೇರ್ಮನ್ನು ಪ್ರೆಸಿಡೆಂಟ್ಗೆ ಪತ್ರ ಬರೀತಾನೆ, ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನು ಜಾರಿಗೆ ತರೋದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತ. ಮೊನ್ನೆ ಯಾರು ಇಡೀ ಈ ಚುನಾವಣಾ ಬಾಂಡ್ ವ್ಯವಸ್ಥೆ ಅತ್ಯುತ್ತಮ ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು, ಈ ದೇಶದ ಮಹಾನ್ ಮುತ್ಸದ್ದಿ ಅಂತ ಕರೆಸ್ಕೊಳ್ಳುವಂಥ ಹರೀಶ್ ಸಾಳ್ವೆ ಎನ್ನುವಂತಹ ಸರ್ಕಾರಿ ವಕೀಲ, ಮೋದಿಯ ಪರಮಾಪ್ತನಾದಂಥ ಆ ಮಹಾ ಮುತ್ಸದ್ದಿ ವಕೀಲನ ನೇತೃತ್ವದಲ್ಲಿ 600 ಜನ ಅಡ್ರೆಸ್ ಇಲ್ದಿರುವಂಥ ವಕೀಲರು ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೆದು ಇಡೀ ನ್ಯಾಯಾಂಗವನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಮಗೆ ತಕ್ಕಂತೆ ಬಳಸ್ಕೊಳ್ತಿದ್ದಾರೆ, ನ್ಯಾಯಾಧೀಶರು ಎಚ್ಚರಿಕೆ ವಹಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲವೂ ಕೂಡ ಈ ದೇಶದ ಕಾರ್ಪೊರೇಟ್ ಶಕ್ತಿಗಳು. ಅಕಸ್ಮಾತ್ ಏನು ಸಂಭವಿಸ್ಬಿಟ್ಟಿದೆ, ಸುಪ್ರೀಂ ಕೋರ್ಟಿಂದ ಈ ತೀರ್ಮಾನವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಸುಪ್ರೀಂ ಕೋರ್ಟ್ನ ಇತ್ತೀಚಿನ ನಡಾವಳಿಗಳೆಲ್ಲ ನೋಡಿದ್ರೆ ಕಾರ್ಪೊರೇಟ್ ವಿರುದ್ಧವಾಗಿಯೋ ಆಡಳಿತಾರೂಢ ಸರ್ಕಾರದ ವಿರುದ್ಧವಾಗಿಯೋ ಒಂದೂ ಆದೇಶವೂ ಬಂದಿರಲಿಲ್ಲ. ಏನಿದೊಂದು ಪವಾಡದ ಥರ ಒಂದು ಸಂಭವಿಸ್ಬಿಟ್ಟಿದೆ, ಇದರಿಂದ ಆಗುವ ಅನಾಹುತಗಳನ್ನು ಹೇಗಾದರೂ ಮಾಡಿ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ ಚೇರ್ಮನ್ ಪ್ರೆಸಿಡೆಂಟ್ಗೆ ಹಂಗೆ ಪತ್ರ ಬರೆಯೋದು ಉಂಟಾ, 600 ವಕೀಲರು ಹಿಂಗೆ CJ ಮೇಲೆ ಒತ್ತಡ ತರೋದು ಉಂಟಾ? ಹೀಗೆ ಒತ್ತಡ ತರ್ತಿರೋದು ಇವತ್ತು ಉದ್ಯಮಪತಿಗಳು. ಹೀಗಾಗಿ ಇವತ್ತು ಜನರಿಗೂ, ಈ ದೇಶದ ಉದ್ಯಮಪತಿಗಳಿಗೂ ರಾಜಕಾರಣಿಗಳಿಗೂ ಒಂದು ಸಮರ ಏರ್ಪಟ್ಟಿದೆ. ಜನರು, ಪ್ರಜಾತಂತ್ರ ಅಂದರೆ ಈ ದೇಶದ ಸಾರ್ವಭೌಮ ಯಾರ ಹತ್ರ ಇರುತ್ತೆ ಅಂದರೆ ಜನರ ಸಾರ್ವಭೌಮತ್ವ. ಈ ದೇಶ ಹೆಂಗಿರಬೇಕು, ಈ ದೇಶದ ಸಂಪತ್ತಿಗೆ ಯಾರು ಸೇರಬೇಕು, ಇದೆಲ್ಲವನ್ನು ತೀರ್ಮಾನ ಮಾಡೋದು ಜನರ ಸಾರ್ವಭೌಮತ್ವ. ಈ ಸಾರ್ವಭೌಮತ್ವ ಹೆಂಗೆ ಪ್ರತಿಫಲಿತ ಆಗುತ್ತೆ? ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಶಾಸನಸಭೆಯಲ್ಲಿ, ಸಂಸತ್ತಿನಲ್ಲಿ ಚರ್ಚೆಯನ್ನು ಮಾಡಿ ಜನರ ಪರವಾಗಿ ಜನರ ಅಭಿಪ್ಸೆಯನ್ನು, ಜನರ ಆದೇಶವನ್ನು ಸಂಸತ್ತಿಗೆ ತೆಗೆದುಕೊಂಡು ಹೋಗ್ತಾರೆ. ಅದು ಕಾನೂನಾಗುತ್ತೆ. ಇದು ಸಂಸದೀಯ ವ್ಯವಸ್ಥೆಯ ಒಟ್ಟಾರೆ ನಡೆದುಕೊಳ್ಳುವ ರೀತಿ, ಜನರ ಸಾರ್ವಭೌಮತ್ವ ಜಾರಿಯಾಗುವ ರೀತಿ. ಆದರೆ ಯಾವಾಗ ಸರ್ಕಾರ ಸರ್ವಾಧಿಕಾರಿಯಾಗುತ್ತೆ ಮತ್ತು ಸರ್ಕಾರವನ್ನಾಗಲಿ ವಿರೋಧ ಪಕ್ಷಗಳನ್ನಾಗಲಿ ಖರೀದಿ ಮಾಡುವಷ್ಟು ಕಾರ್ಪೊರೇಟ್ ಶಕ್ತಿಗಳು ಪ್ರಬಲರಾಗೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಮತ್ತು ಅದರಿಂದ ಋಣಿಗಳಾಗ್ತಾರೆ, ಫಲಾನುಭವಿಗಳಾಗ್ತಾರೆ, ಆಗ ಜನರ ಸಾರ್ವಭೌಮತ್ವವೇ ಇಲ್ಲದಂತೆ ಆಗುತ್ತೆ. ಜನರು ತಮ್ಮ ಸಾರ್ವಭೌಮತ್ವ ಚಲಾಯಿಸೋದೇ ಮತದಾನದ ಮೂಲಕ. ಆ ಮತದಾನಕ್ಕೆ ಅರ್ಥವಿಲ್ಲದಂತೆ ಮಾಡಿ ಚುನಾವಣೆಯನ್ನೇ ಭ್ರಷ್ಟಗೊಳಿಸಿಬಿಟ್ರೆ, ಇನ್ಫ್ಯಾಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಮುಕ್ತ ಹಾಗೂ ನಿರ್ಭೀತವಾದಂಥ ಚುನಾವಣೆ ನಮ್ಮ ದೇಶದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರಲ್ಲಿ ಒಂದು, ಮೂಲಭೂತ ರಚನೆಗಳಲ್ಲಿ ಒಂದು. ಇವತ್ತು ಈ ಚುನಾವಣಾ ಬಾಂಡ್, ಅದಕ್ಕಿಂತಲೂ ಹೆಚ್ಚಾಗಿ ಕಾರ್ಪೊರೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್, ಚುನಾವಣಾ ಬಾಂಡು ಚುನಾವಣೆಗಳನ್ನ ಕಾರ್ಪೊರೇಟ್ಗಳು ಖರೀದಿ ಮಾಡುವ ಒಂದು ಸಾಧನ ಅಷ್ಟೇ. ಈಗ ಚುನಾವಣಾ ಬಾಂಡ್ ರದ್ದಾದ ಮಾತ್ರಕ್ಕೆ ಕಾರ್ಪೊರೇಟ್ ಫಂಡ್ ಇಲ್ದಿರ ಈ ಚುನಾವಣೆ ನಡೆಯೋದಿಲ್ಲ 2024ಕ್ಕೆ. ಈಗಲೂ ಬೇರೆ ಹಲವಾರು ಮೂಲಕಗಳ ಪ್ರಕಾರ ಕೋಟಿ ಹಣ ಕಾರ್ಪೊರೇಟ್ ಧನಿಕರು ಕೊಡ್ತಾರೆ, ಅದನ್ನೇ ಜನರಿಗೆ ಹಂಚ್ತಾರೆ, ಅದರ ಮೂಲಕನೇ ಜನರನ್ನು ತಲುಪ್ತಾರೆ. ಇವತ್ತಂತೂ ವಿಶೇಷವಾಗಿ ಕಾರ್ಪೊರೇಟ್ ಕುಳಗಳಿಗೆ, ಕಾರ್ಪೊರೇಟ್ ಕುಬೇರರಿಗೆ ಜನರಲ್ಲಿ ದ್ವೇಷವನ್ನು ಹುಟ್ಟಿಸಿ ಸಂಪೂರ್ಣವಾಗಿ ಜನ ತಮ್ಮನ್ನು ತಾವು ಹೊಡೆದಾಡ್ಕೊಂಡು ಆಳ್ತಿರಬೇಕು, ತಾವು ಮಾತ್ರ ಸರಾಗವಾಗಿ ಲಾಭ ಮಾಡಬೇಕು, ಈಸ್ ಆಫ್ ಬಿಸ್ನೆಸ್ ಮಾಡಬೇಕು ಅನ್ನೋ ಮಾಡಲ್ನ, ಗುಜರಾತ್ ಮಾಡಲ್ನ ಏನು ತಂದಿಟ್ಟಿದೆ BJP ಬಗ್ಗೆ, ಅದ್ರ ಬಗ್ಗೆ ಅಪಾರವಾದಂಥ ಆಸ್ಥೆ ಇದೆ. ಒಂದು ಕನ್ಸೆನ್ಸಸ್ ಇದೆ ಕಾರ್ಪೊರೇಟ್ ಕುಳಗಳಲ್ಲಿ BJPನೇ ಅಧಿಕಾರಕ್ಕೆ ಬರಬೇಕು ಅಂತ. ಇನ್ಫ್ಯಾಕ್ಟ್ ಅದಕ್ಕೋಸ್ಕರನೇ ಕೊನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದೇನಪ್ಪ ಅಂದರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಕಾರ್ಪೊರೇಟ್ ಉದ್ಯಮಿಗಳಿಗೆ ಎಲ್ಲ ಅನುಕೂಲ ಮಾಡಿಕೊಡೋದಕ್ಕೆ ಭೂಮಿ, ಕಾರ್ಮಿಕ ಕಾನೂನು ಮತ್ತು ಬಂಡವಾಳದ ಸಾಲ, ಈ 3 ವಿಷಯದಲ್ಲೂ ಅತ್ಯಂತ ಕಾರ್ಪೊರೇಟ್ ಪರವಾದಂಥ ಕಾನೂನು ತರ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಬಿಟ್ರು. 3ನೇ ಬಾರಿ ಅಧಿಕಾರಕ್ಕೆ ಬಂದರೆ ಮೊದಲ 100 ದಿನಗಳಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಮೋದಿ ಘೋಷಣೆ ಮಾಡಾಯಿತು. ಹೀಗಾಗಿ ಇವರೆಲ್ಲರೂ ಜನರಿಂದ ಕಿತ್ಕೊಂಡು ಕಾರ್ಪೊರೇಟ್ಗಳಿಗೆ ಕೊಡುವಂತಹ ಆ ಒಂದು ವ್ಯವಸ್ಥೆಯಲ್ಲಿ ಅತಿರೇಕದಲ್ಲಿ ಇರುವಂತಹ ಕಾರ್ಪೊರೇಟ್ಗಳ ನಂಬುಗಸ್ತನಾಗಿರುವ BJP ಮತ್ತು ಮೋದಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಇವತ್ತು ಕಾರ್ಪೊರೇಟ್ ಕುಳಗಳಲ್ಲಿ ಇರುವಂತಹ
ವರ್ಗದಲ್ಲಿ ಇರುವಂತಹ ಒಂದು ಸರ್ವಸಮ್ಮತಿ. ಹೀಗಾಗೇನೆ ಚುನಾವಣೆಯಲ್ಲೂ ಕೂಡ ಒಂದು ದ್ವೇಷದ ರಾಜಕಾರಣವನ್ನು ಬಿತ್ತುವುದಕ್ಕೆ, ಎರಡನೇದು ಚುನಾವಣೆಯನ್ನೇ ತಮ್ಮ ಪರವಾಗಿ ಖರೀದಿ ಮಾಡುವುದಕ್ಕೆ ಕಾರ್ಪೊರೇಟೋಕ್ರಸಿಯನ್ನು ತರುವ ಪ್ರಯತ್ನದಲ್ಲಿದ್ದಾರೆ. ಸೊ ಆ ಅರ್ಥದಲ್ಲಿ ಚುನಾವಣಾ ಬಾಂಡ್ ಈ ಇಡೀ 11 ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿರೋದು ಈ ದೇಶದ ಜನರ ಸಾರ್ವಭೌಮತೆಗೆ ಹಾಕಿರುವ ದೊಡ್ಡ ಸವಾಲು, ಈ ದೇಶದ ಪ್ರಜಾತಂತ್ರದ ಸವಾಲು. ಅಕಸ್ಮಾತ್ ಬಂದಿರುವಂಥ ಈ ನ್ಯಾಯ ತೀರ್ಮಾನವನ್ನು ಕೂಡ ಹೇಗಾದರೂ ಮಾಡಿ ಇಲ್ಲವಾಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಈ ದೇಶದ ದೊಡ್ಡ ದೊಡ್ಡ ವಕೀಲರು, ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನ ಚೇರ್ಮನ್ಗಳು, ಅವರ ಪರವಾಗಿರೋ ವಕೀಲರುಗಳು, ಉದ್ಯಮಪತಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಕುತಂತ್ರವನ್ನು ರೂಪಿಸ್ತಿದ್ದಾರೆ. ವಿರೋಧ ಪಕ್ಷವಾದಿ ಆಡಳಿತ ಪಕ್ಷ ಅಂತೂ ಅವ್ರ ಜೊತೆ ಸಂಪೂರ್ಣವಾಗಿ ಕೈಗೂಡಿಸಿದೆ. ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಮಾತೇ ಆಡದಂತೆ ಸುಮ್ಮನೆ ಕೂತ್ಕೊಂಡಿದ್ದಾವೆ. ಆ ರೀತಿ ರಣರಂಗದಲ್ಲಿ ಇವತ್ತು ಜನರೇ ನಮ್ಮ ಯುದ್ಧವನ್ನು ನಾವು ಗೆಲ್ಲಬೇಕಾಗಿದೆ. ಪ್ರಜಾತಂತ್ರವನ್ನು ಉಳಿಸ್ಕೋಬೇಕಾಗಿದೆ. ಅಂಧಾಭಿಮಾನವನ್ನು ತೊರೆಯಬೇಕಾಗಿದೆ. ಈ ದೇಶದ ಬಗ್ಗೆ ನಿಜಕ್ಕೂ ಪ್ರೀತಿ ಇರುವವರು, ನಿಜವಾದ ದೇಶಭಕ್ತರು, ನಿಜವಾದ ಜನರ ಪರವಾಗಿರುವಂಥ ಜನಪ್ರೇಮಿಗಳು, ನಿಜವಾದ ದೇಶಪ್ರೇಮಿಗಳು ಈ ಯುದ್ಧದಲ್ಲಿ ಯಾರು ಸೇನಾಧಿಪತಿ ಅಂತ ಕರ್ಕೊಳ್ತಾ ಇದ್ದಾರೆ ಅವರು ಪ್ರಧಾನವಾದಂಥ ಜನದ್ರೋಹಿ ಅನ್ನೋದನ್ನು ಗುರುತಿಸಬೇಕಾಗಿದೆ. ಈ ಚುನಾವಣೆಯಲ್ಲಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದು, ಸಂವಿಧಾನವನ್ನು ಕಳ್ಕೊಳ್ಳೋದು, ಪ್ರಜಾತಂತ್ರವನ್ನು ಉಳಿಸ್ಕೊಳ್ಳೋದು, ಪ್ರಜಾತಂತ್ರವನ್ನು ಕಳ್ಕೊಳ್ಳೋದು ಅನ್ನುವಂಥದ್ದೇ ಚುನಾವಣಾ ಬಾಂಡಿನ ಒಟ್ಟಾರೆ ತಾತ್ಪರ್ಯ ಅಂತ ನನಗನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಪಾಠಗಳನ್ನು ನಾವು ಕಲ್ತ್ಕೊಂಡು ಸಂವಿಧಾನವನ್ನು, ಪ್ರಜಾತಂತ್ರವನ್ನು, ಈ ದೇಶದ ನಮ್ಮ ನಿಮ್ಮ ಸಾರ್ವಭೌಮತೆಯನ್ನು ಉಳಿಸುವ ದಿಕ್ಕಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಮನವಿ ಮಾಡ್ತಾ ಈ ಸರಣಿಯನ್ನು ವಂಚಕ ಕಂಪನಿಗಳು, ದ್ರೋಹಿ ಪಕ್ಷಗಳು, ಬಾಂಡ್ ಭ್ರಷ್ಟಾಚಾರ ಅನ್ನುವ ಈ ಸರಣಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.